ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ತಂಡ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನಲ್ಲಿದ್ದೀವಿ. ಇಲ್ಲಿನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಿರುವಂತಹ ಎಪಿಎಂಸಿ ಮಾರುಕಟ್ಟೆಗೆ ವರ್ಷ ಹಲವಾದರೂ ಕೂಡ ಲೋಕಾರ್ಪಣೆ ಭಾಗ್ಯ ಸಿಕ್ಕಿಲ್ಲ. ಇದರಿಂದಾಗಿ ರೈತರಿಗೆ ಸಾಕಷ್ಟು ತೊಂದರೆಗಳು ಈ ಭಾಗದಲ್ಲಿ ಆಗ್ತಾ ಇರುವಂತದ್ದು. ಬರೋಬ್ಬರಿ 222 ಎಕರೆಯಲ್ಲಿ 130 ಕೋಟಿ ರೂಪಾಯಿ ಖರ್ಚು ಮಾಡಿ ಸುಸಜ್ಜಿತವಾಗಿರುವಂತಹ ಎಪಿಎಂಸಿ ಯಾರ್ಡ್ನ ಹಿಂಭಾಗದಲ್ಲಿ ನೀವೇನ್ ನೋಡ್ತಾ ಇದ್ದೀರಿ, ಇದನ್ನ ಇಲ್ಲಿ ನಿರ್ಮಾಣ ಮಾಡಿದ್ರು. 2019ರಲ್ಲಿ ಕಾಮಗಾರಿ ಶುರು ಮಾಡಿ 2022ರಲ್ಲಿ ಕಾಮಗಾರಿ ಮುಕ್ತಾಯ ಆಗಿದೆ. ಈಗ ಮುಕ್ತಾಯ ಆಗಿ 3 ವರ್ಷ ಆದರೂ ಕೂಡ ಇದನ್ನ ಉದ್ಘಾಟನೆ ಮಾಡಿಲ್ಲ. ಇದರಲ್ಲಿ ಸಾಕಷ್ಟು ರಾಜಕೀಯ ಇದೆ ಅನ್ನುವಂಥದ್ದು ರೈತರು ಇಲ್ಲಿ ನೇರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಇದರಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳೇನು ರೈತರಿಗೆ ಅನ್ನುವಂಥದ್ದನ್ನ ಖುದ್ದು ಇಲ್ಲಿ ರೈತರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ನಾವು ತಿಳ್ಕೊಳ್ಳೋಣ. ಈ ಭಾಗದ ರೈತರು ವ್ಯಾಪಾರಸ್ಥರೆಲ್ಲ ಬಂದಿದ್ದಾರೆ. ಇಷ್ಟು ವರ್ಷಗಳಾಗಿದ್ರೂ ಕೂಡ ಈ ಒಂದು ಎಪಿಎಂಸಿ ಮಾರುಕಟ್ಟೆಯನ್ನ ರೈತರ ಉಪಯೋಗಕ್ಕಾಗಿ ಓಪನ್ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಸಾಧ್ಯ ಆಗಿಲ್ಲ, ಏನ್ ಸಮಸ್ಯೆಗಳಾಗ್ತಿದೆ ಅನ್ನೋದ್ರ ಬಗ್ಗೆ ರೈತರನ್ನ ಮಾತಾಡ್ಸೋಣ. ಸರ್, ಬಹಳ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಎಪಿಎಂಸಿ ಮಾರುಕಟ್ಟೆ ರೈತರಿಗೆ ಅನುಕೂಲಕ್ಕೆ ಬೇಕಾಗಿತ್ತಿದ್ದು. ಸೊ ಮಾರುಕಟ್ಟೆ ಇದೆ, ಇನ್ನು ಅದನ್ನು ಓಪನ್ ಮಾಡಿಕೊಡ್ತಿಲ್ಲ ಯಾಕೆ ಅಂತ. ಸರ್, ಇವತ್ತು ಕರ್ನಾಟಕದಲ್ಲಿ 2ನೇ ಮೆಗಾ ಮಾರ್ಕೆಟ್ ಅಂತ ಹೆಸರು ಪಡೆದಿದೆ. ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಾರ್ಕೆಟ್ ಎಲ್ಲಿ ಇಲ್ಲ ಕರ್ನಾಟಕದಲ್ಲಿ. ಅಂತ ಒಂದು ಮಾರ್ಕೆಟ್ ಕೋಟಿ ಗಂಟ್ಲೆ ಖರ್ಚು ಮಾಡಿದಾರ. ಇದರಲ್ಲಿ ಏನಾಗಿದೆಪ್ಪ ಅಂತಂದ್ರೆ ಗಂಡ ಹೆಂಡತಿ ಜಗದಲ್ಲಿ ಕೂಸ್ಗಾಸತ್ ಅನ್ನೋ ರೀತಿಯಲ್ಲಿ. ಹೆಂಗಪ್ಪ ಅಂತಂದ್ರೆ ಇಲ್ಲಿ ಕೋಳಿವಾಡ ರಾಣೆಬೆನ್ನೂರು ಕ್ಷೇತ್ರದ ಶಾಸಕರು, ಇದು ರಾಣೆಬೆನ್ನೂರು ಕ್ಷೇತ್ರಕ್ಕೆ ಬರೋದಿಲ್ಲ, ಇಲ್ಲಿ ಬ್ಯಾಡಗಿ ಕ್ಷೇತ್ರಕ್ಕೆ ಮತದಾನ ಆಗ್ತಾರ. ಹಿಂಗಾಗಿ ಇದು ಬ್ಯಾಡಗಿ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂತ ವ್ಯವಸ್ಥೆಯಲ್ಲಿ ಇವರು ಕೋಳಿವಾಡ್ರು ಇದು ನನ್ನ ತಾಲೂಕಿನಲ್ಲಿ ಇರ್ತಕ್ಕಂಥದ್ದು ಅಂತಂದು ಇಲ್ಲಿ ಪ್ರಕಾಶ್ ಕೋಳಿವಾಡ್ರು ಅಂತಾರ. ಅವರು ಬಸವರಾಜ ಶಿವಣ್ಣವರು ನಮ್ಮ ಮತದಾನ ಕ್ಷೇತ್ರದಲ್ಲಿದೆ, ನಾನು ಅಧಿಕಾರ ಚಲಾಯಿಸ್ತೇನೆ ಅಂತ ಹೇಳಿ ಇವರು ಇಬ್ಬರ ಜಗಳದಲ್ಲಿ ಇದು ಕೂಸ್ಗಾಸದ ಪ್ರತಿಷ್ಠಿತ ಕಣದಲ್ಲಿದೆ. ಇದು 518 ವ್ಯಾಪ್ತಿಯಲ್ಲಿ ಮಳಿಗೆಗಳಿದಾವೆ. ಸಾಮಾನ್ಯ ಎಲ್ಲ ವ್ಯಾಪ್ತಿಯಲ್ಲಿ 300 ಟೆಂಡರ್ ಕರೆದಿದ್ರು. 300 ಟೆಂಡರ್ಗಳಲ್ಲಿ 47 ಟೆಂಡರ್ ಆಯ್ಕೆಗಳಾಗಿದಾವೆ. ಆದ್ರೆ ಇನ್ನೂ ಈ ಸ್ವತ್ತು ಆಗಿಲ್ಲ. ಇದರಲ್ಲಿ ತಾಂತ್ರಿಕ ದೋಷಗಳಿಂದ ಇವರು ಗುದ್ದಾಟದಿಂದ ಇವತ್ತು ಇಂತ ಒಂದು ಕೋಟಿ ಗಂಟಲೆ ಖರ್ಚು ಮಾಡಿದಂತ ಮೆಗಾ ಮಾರ್ಕೆಟ್ ನೆಲೆಗುಂದಿದೆ. ಎಲ್ಲಾ ಸೌಲಭ್ಯಗಳು ಇದಾವೆ ಒಳಗಡೆ, ಆದ್ರೂ ಅವಕಾಶ ಸಿಗ್ತಾ ಇಲ್ಲ ಅಂತಂದ್ರೆ ಕೋಟ್ಯಾಂತರ ರೂಪಾಯಿ ತೆರಿಗೆ ದುಡ್ಡನ್ನ ವೆಚ್ಚ ಮಾಡಿ ಕಟ್ಟಿರ್ತಾರೆ. ಈಗ ಪಾಳು ಬೀಳ್ತಾ ಇದೆ. ಸರ್, 100ಕ್ಕೆ 100 ಅಕ್ಷರ ಸತ್ಯ. ಯಾಕಂತಂದ್ರೆ ಅಧಿಕಾರಿಗಳು ತಮ್ಮ ಜಗಳದಲ್ಲಿ ಅಥವಾ ತಮ್ಮ ವಾಕ್ಸಮರ ಅಂತಾರ, ವಾಕ್ಸಮರದಲ್ಲಿ ಇವತ್ತು ನಿರ್ಲಕ್ಷ್ಯ ಧೋರಣೆಗೆ ಅದು ಒಂದು ಉದಾಹರಣೆ ಅಂತ ಹೇಳೋದು, ಸ್ವಚ್ಛ ಮತ್ತು ಒಂದು ಉದಾಹರಣೆ ಅಂತ ಹೇಳಿ. ಯಾಕಂತಂದ್ರೆ ಕೋಟ್ಯಾಂತರ ರೂಪಾಯಿನ ಸರ್ಕಾರ ಏನಿತ್ತಲ್ಲ ಅದನ್ನ ಖರ್ಚು ಮಾಡಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಪಾಳು ಬಿದ್ದ ಮನೆ ಅಂತಾರಲ್ಲ, ಆ ಪಾಳು ಬಿದ್ದ ಮನೆ ಅಂತ ಆಗ್ತೈತಿ. ಯಾವುದೇ ವಸ್ತು ಆಗಲಿ ಯಾವುದೇ ಮನೆ ಆಗಲಿ ಅದನ್ನ ಉಪಯೋಗಕ್ಕೆ ತಂದಾಗ ಅದನ್ನ ಸದ್ಬಳಕೆ ಮಾಡ್ಕೊಂಡಾಗ ಮಾತ್ರ ಅದು ಏನೈತಲ್ಲ ಜನರಿಗೆ ಅರ್ಥ ಆಗ್ತೈತಿ, ಜನರಿಗೆ ಉಪಯೋಗ ಆಗ್ತೈತಿ. ಒಂದೇದು ಈಗ ಆಲ್ರೆಡಿ ನಮ್ಮ ಕಬ್ಬಾರ್ ಹನುಮಂತಪ್ಪ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದಂಗೆ ರಾಣೆಬೆನ್ನೂರು ಹಾವೇರಿ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳತಕ್ಕಂಥ ನಗರ. ಇಂಥ ನಗರದಾಗೆ ಒಂದು ಮೆಗಾ ಮಾರುಕಟ್ಟೆನ ಇಟ್ಕೊಂಡು ನಾವು ಪಾಳು ಬಿದ್ದ ಮನೆ ಅಂತಾಗಿ ಇದನ್ನ ನೋಡಬೇಕಂತ ಪರಿಸ್ಥಿತಿ ಬಂದೈತಪ್ಪ ಅಂತಂದ್ರ ಈ ಒಂದು ಸಂಗತಿ ನಮಗೆ ನೋವು ಆಗ್ತೈತಿ, ದುಃಖ ಆಗೈತಿ. ಯಾಕಂತಂದ್ರೆ ಅಧಿಕಾರಿಗಳು ನಾನ್ ಹೆಚ್ಚು ನೀನ್ ಹೆಚ್ಚು ಇದನ್ನ ಬಿಡಬೇಕು. ಅನ್ಯತಾ ಭೇದ ಭಾವನ ಮರೆತು ದಯವಿಟ್ಟು ಈ ಕಡೆಗೆ ವೇಗವಾಗಿ ಎಷ್ಟು ವೇಗವಾಗಿ ಇಷ್ಟು ಗಮನ ಹರಿಸ್ತಾರ ಎಲ್ಲರಿಗೂ ಅನುಕೂಲ ಆಗ್ತೈತಿ ಅಂತ ದಿಶೆಯಲ್ಲಿ ಹೇಳಕ್ ಇಷ್ಟಪಡ್ತೀವಿ. ತಾತ,
ಏನ್ ಓಪನ್ ಮಾಡ್ಕೊಡಲ್ವಾ ಇದು? ನಮ್ದು ಅಂತಾರೆ ನಾವು ಬರಡೇರ ಎಲ್ಲಿ ಬರಡಿ ಏನ್ ನೀವೇನ್ ಬೆಳೆಯಲ್ವಾ? ರೈತ ಗೊಂಜಾಳ ತಂದಿದೆ. ಜೋಳ ಬೆಳಿತೀರಾ? ಈಗ ಎಲ್ಲ ಹಾಕ್ತಿದ್ದೀರಿ ತಂದು? ಒಳಗಡೆ ಹಾಕ್ತಿರಿ. ಏನ್ ಓಪನ್ ಮಾಡ್ಕೊಡಲ್ವಾ ಅಂತಣ? ಓಪನ್ ಮಾಡಿ ಕೊಡಲ್ಲ ಅಂತ ಏನಂತಾರ ಕೇಳಿದ್ರ ಅವ್ರ ಅಲ್ಲಿ ಬ್ಯಾಡಿಗೆ ಹೋಗ್ರಿ ಅಲ್ಲಿ ಹೋಗ್ರಿ ಅಂತ ಬ್ಯಾಡಿಗೆ ಹೋಗ್ಬೇಕು ಅಂತಾರ. ಅವ್ರ ಕೇಳಿದ ನೀರು ಸಪ್ಲೈ ಅಲ್ಲಿ ಹೋಗ್ಬೇಕಂದ್ರೆ ಜನರ ಮುಖರು ಬಸ್ಸಿನ ಬಾಯಿ ಬಿದ್ರೆ ನಮ್ಗೆ ತೊಂದ್ರೆ ಐತಿ. ನೀರಿಂದ ಎಲ್ಲ ಪೂರ್ತಿ ಕುಡಿಯೋ ನೀರಿಂದ ಅಲ್ಲಿಗೆ ಹೋಗ್ರಿ. ನಾವೆಲ್ಲ 2-3 ಕಿಲೋಮೀಟರ್ ಹೋಗ್ಬೇಕು ಕುಡಿಯೋ ನೀರಿಗೆ. ಪ್ಲಾಂಟ್ ಅಲ್ಲಿ ಹಾಕೋರಲ್ಲ ಒಳಗೆ. ಒಂದು ನಾಷ್ಟದ ಊಟದ ಯಾವ್ದು ವ್ಯವಸ್ಥೆ ಅಲ್ರಿ, ಯಾವ್ದು ಕ್ಯಾಂಟೀನ್ ಇಲ್ಲ, ಯಾವ್ದಲ್ಲ, ಏನಿಲ್ರಿ. ಒಳಗಡೆ ಕ್ಯಾಂಟೀನ್ ಇದೆ, ಏನೇ ಚಲೋವಲ್ರಿ. ಮುದುಕ್ರು ಮೂಳ್ರಿ ಆ ಕಡೆ ಹೋದ್ರ ತಡೆಯಕ್ ಹೋದಂದ್ರ ಸತ್ತ ಹೋಗ್ರಿ. ರೋಡ್ ದಾಟಿಗೆ ಇಲ್ಲಿದ್ದ ಎಲ್ಲ ದೂರದ ಊರದ ಬರ್ತಾರ್ರಿ. ಮೆಕ್ಕೆಜೋಳ ಹ್ಞೂನ್ರಿ 4-5 ದಿವಸ ಗಂಟ್ಲಿ ಇರ್ತಾರ್ರಿ. ಇಲ್ಲೇ ಅವ್ರಿ ಒಳಗಡೆ ಅಲ್ಲೇ ಮಕ್ಕನದ್ರಿ. ರಾಶಿ ಬಡ್ಡಿಗೆ ರೋಡ್ ಬೇಡ ಅಲ್ಲೇ ಒಣಗಿಸಿ ಕಾಳು ಬಜ್ಜಿಲ್ಲ ಮುಖಬೇಕ್ರಿ. ಮಳೆ ಬಂದ್ರೆ ಅಲ್ಲೇ ದುಂಡು ಮಾಡ್ಕೊಂಡ್ ಅಲ್ಲೇ ಮುಖಬೇಕ್ರಿ. ನಾವು ಅವ್ರಿ ಬಂದಾಗ ದುಂಡು ಮಾಡ್ಕೊಂಡ್ ಹೋಗ್ರಿ. ಬರ್ಲಿಲ್ಲ ಅಂದ್ರೆ ಅಲ್ಲೇ ಕಾಯ್ಕೊಂತ ಕುಂದಿರ್ಬೇಕ್ರಿ. ಮತ್ತೆ ಆಡ್ಬೇಕು. ಆಡ್ಕೊಂಡ್ ಇನ್ನ ಹಸಿ ಐತಿ ನಾಳೆ ಸಾಯಂಕಾಲ ಕಾಟ ಹಾಕೊಂತಾರ್ರಿ. ಮಾಡ್ಕೊಂಡು ಮತ್ತೆ ಅವ್ರು ಬರ್ತಾರ ನೋಡ್ಕೆ ಅಂತ ಕುಂದ್ರ ಬರಂಗಲ್ರಿ ಅವ್ರು. ರೇಟ್ ರೀ ಅದು 16 ಕ್ವಿಂಟಲ್ 1600, 1800, 1900 2000 ಒಳಗಡೆ ಎಲ್ಲ. ಒಳಗಡೆ ಏನ್ ಸಿಗುತ್ತೆ ಕೊನೆಗೆ ನಿಮ್ಗೆ? ಏನಲ್ರಿ ಏನು ಸಿಗಲ್ರಿ. ದುಡ್ದದ್ದ ನಾರ್ತ ನಾವು ಲೆಕ್ಕ ಮಾಡಿದ್ರಿಲ್ಲ. ಕೈಲಿಂದ ಹೋಗೋದ ಅದ ಬಡ್ಡಿ ಕಟ್ಟದ ಮತ್ತೆ ಹಿಂಗ್ ಕೂತನದ. ಮತ್ತೆ ಮನೆಗೆ ತಗೊಂಬರ್ಬೇಕು. ಹಂಗಾಯ್ತು ನೋಡ್ ಸರ್. 4 ದಿನ ಇದ್ಬಿಡ್ತೀರಾ ಸರ್? ಹಿಂಗೆ 4 ದಿನ ಆಯ್ತು ಬಂದು. ಈಗ ಇಲ್ಲೇ ವಾಶ್ರೂಮ್ ಅಂದ್ರೆ ಶೌಚಾಲಯ ಎಲ್ಲ ವ್ಯವಸ್ಥೆ ಇದೆಯಾ? ಎಲ್ಲ ಮಾಡಿ ನಿರ್ಮಾಣ ಮಾಡಿ ಇಟ್ಟವ್ರಲ್ಲ. ಎಲ್ಲ ಹೊರಗಡೆ ಹೋದ್ರಿ. ಏನ್ ಓಪನ್ ಅಲ್ರಿ, ಏನ್ ಓಪನ್ ಅಲ್ರಿ. ಕಷ್ಟ ಇದನ್ನ ಮಾಡ್ಯಾರಿ. ಈಗ ಗೋವಿನ ಜೋಳ ಅಳ್ಕೇಬೇಕು, ಮಾರ್ಬೇಕು, ನಾವು ಹೋಗ್ಬೇಕು ರಸ್ತೆಯಲ್ಲಿ. 30 ಕೋಟಿ ರೂಪಾಯಿ ಖರ್ಚು ಮಾಡಾರಂತೆ. ಕೊಟ್ಟೆ ಅಲ್ಲ, ಏನು ಯಾರು ಬಂದಿಲ್ಲ ಇಲ್ಲಿ, ಯಾರು ದಾದು ಮಾಡಿಲ್ಲ. ರಾಣೆಬೆನ್ನೂರು ತಾಲೂಕು ಬೀಜೋತ್ಪಾದನೆ ಒಳಗ ನಂಬರ್ 1 ನಮ್ಮ ತಾಲೂಕು. 6 ತಾಲೂಕಿನೊಳಗ ನಂಬರ್ 1. 6 ತಾಲೂಕಿನೊಳಗ ರಾಣೆಬೆನ್ನೂರು ತಾಲೂಕಿನಲ್ಲಿ ಮೊನ್ನೆ ಯಾವುದೇ ಶಾಸಕರಾಗ್ಲಿ ಯಾರೇ ಆಗ್ಲಿ ಅಧಿಕಾರಿಗಳಾಗ್ಲಿ ರಾಣೆಬೆನ್ನೂರು ತಾಲೂಕಿನಾಗ ಎಷ್ಟು ಬೆಳೆ ಹಾನಿ ಆಗೈತಿ, ಯಾವ ಅಧಿಕಾರಿಗಳು ಬಂದು ಬೆಳೆ ಹಾನಿ ಹಾಕ್ರಿ ಅಂತ ಯಾರು ಹೇಳಿಲ್ಲ. ಯಾರ ರೈತರಿಗೆ ಕ್ವಾಡ ಇದು ಹಿರೇಕೇರಿ, ಹಾನಗಲ್ಲು, ಸಿಗ್ಗಾಂವ, ಹಾವೇರಿ ಎಲ್ಲವೂ ಹಾಕ್ಯಾರ. ನಮ್ಮ ಕ್ಷೇತ್ರಕ್ಕೆ ರಾಣೆಬೆನ್ನೂರು ತಾಲೂಕಿಗೆ 32-28% ಹಾಕಿದ್ರ ಮತ್ತೆ ಎಲ್ಲ ಶ್ರೀಮಂತರಾದ್ರ ಇವ್ರು ಯಾಕೆ ಬೆಳೆ ಹಾನಿ ಬೆಳೆ ಪರಿಹಾರ ಕೇಳ್ತಾರ? ಕೇಳೋದಿಲ್ರಿ. ಅದಕ್ಕಾಗಿ ನಾ ಹೇಳೋದು ರೈತ ಸಂಘ ಅಧ್ಯಕ್ಷರಿಗೆ ಆತು ಯಾರಿಗೆ ಆತು ರೈತರ ಬಗ್ಗೆ ಒಟ್ಟ ಕಾಳಜಿ ತಗೊಂಡು ಬೆಳೆ ಹಾನಿ ಯಾಕೆ ಹಾಕಿಲ್ಲ, ಬೆಳೆ ಪರಿಹಾರ ಯಾಕೆ ಹಾಕಿಲ್ಲ ಅನ್ನೋದ ನಮ್ ಬಗ್ಗೆ ಒಟ್ಟ ಅವ್ರು ಕಷ್ಟ ಬಿಡ್ಬೇಕ್ರಿ. ಈಗ ಜನ ಏನ್ ಮಾತಾಡ್ತಾರ ನಾ ಹೇಳದ್ರಿ. ಜನ ಏನ್ ಮಾತಾಡ್ತಾರ, ರಾಣೆಬೆನ್ನೂರು ತಾಲೂಕಿನಲ್ಲಿ ಶಾಸಕರು ಯಾವುದೇ ಶಾಸಕರಾಗ್ಲಿ ರೈತ ಸಂಘವರು ಅವರು ಮ್ಯೂಚುವಲ್ ಇರ್ತಾರ. ಹಿಂಗಾಗಿ ಯಾರು ನಂಬಕ್ ರೈತರು ಅಂತ ಕೇಳ್ತಾರ. ಇದನ್ನ ಒಂದ್ ಸ್ವಲ್ಪ ರೈತರಿಗೆ ತಿಳುವಳಿಕೆ ಮಾಡಿ ಹೇಳ್ಬೇಕು. ಬೀಜೋತ್ಪಾದನೆಯಲ್ಲಿ ನಂಬರ್ 1 ನಮ್ಮ ರಾಣೆಬೆನ್ನೂರು ತಾಲೂಕು. ಒಟ್ಟು ಅನುಕೂಲ ಮಾಡಿಕೊಡ್ಬೇಕು ಅಂತ ಎಲ್ಲರಿಗೆ ಅಧಿಕಾರಿಗಳಿಗೆ ಎಲ್ಲರಿಗೆ ನಾ ಕೇಳೋದ್ ಮನವಿ ಇಷ್ಟೇ. ಈಗ ಸಿಟಿ ಒಳಗಡೆ ಇದೆಯಾ ಸರ್ ಮಾರುಕಟ್ಟೆ? ಹಳೆ ಮಾರುಕಟ್ಟೆ ಸಿಟಿ ಒಳಗಡೆ ಇದೆ ಅಲ್ವಾ? ಇದು ವಸ್ತು ಅಲ್ಲಿ ಸಮಸ್ಯೆ ಆಗುತ್ತೆ ಅಂತ ಇದನ್ನ ಕಟ್ಟಿರೋದು. ಈ ಕಟ್ಟಿ ಈಗ 2-3 ವರ್ಷ ಆಯ್ತಾ? ಈಗ ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆ ಬಹಳ ಮಹತ್ವದ ಸಿಟಿ ಅಂದ್ರೆ ರಾಣೆಬೆನ್ನೂರು. ರಾಣೆಬೆನ್ನೂರಲ್ಲಿ ಬೀಜೋತ್ಪಾದನೆಯಲ್ಲಿ 1ನೇ ಮಾರ್ಕೆಟ್ ಆಗಿ ಹೊರಹೊಮ್ಮಿದೆ. ಇಂತಹ ಸ್ಥಳದಲ್ಲಿ ಮಾರ್ಕೆಟ್ ಸರಿಯಾದ ರೈತರಿಗೆ ವ್ಯವಸ್ಥೆ ಇಲ್ಲ. ರೈತ ಬೆಳೆದಂತ ಪೀಕಿಗೆ ಸರಿಯಾದ ರೇಟ್ ಇಲ್ಲ. ಈ ತರ ಇರೋದ್ರಿಂದ ರೈತರು ಬದುಕೋದು ಕಷ್ಟ ಇದೆ. ಈ ಸರ್ಕಾರ ಪೂರ ಗಮನ ತಗೋಬೇಕು. ಇಲ್ಲಿ ಏನೇನು ರೋಡ್ನಲ್ಲಿ ಹಾಕೊಂಡು ಮಾಡಿದ್ರೆ ಆಕ್ಸಿಡೆಂಟ್ ಆಗಿದೆ ಸುಮಾರು ಜನಕ್ಕೆ. ಇಲ್ಲಿ ಆ ವ್ಯವಸ್ಥೆ ಸರಿಯಾಗಿ ಓಪನಿಂಗ್ ಮಾಡಿದ್ರೆ ಏನಾದ್ರು ವ್ಯವಸ್ಥೆ ಆಗುತ್ತೆ. ಇಲ್ಲಿ ಇದು ಕೂಡಲೇ ಜಾರಿ ಮಾಡಬೇಕು. ಅದನ್ನ ಸ್ಪಷ್ಟಪಡಿಸಿ ಶಾಸಕರ ಅಥವಾ ಅಧಿಕಾರಿಗಳು ಕ್ರಮ ತಗೊಂಡು ಇಮಿಡಿಯೇಟ್ಲಿ ಇದನ್ನ ಸರ್ಕಾರಕ್ಕೆ ಎಚ್ಚರಿಕೆ ಆಗಿ ರೈತ ಸಂಘದ ಶಾಸಕರಿಗೆ ಪ್ರತಿಷ್ಠೆ ಎಲ್ಲ ಆಗಬೇಕಂತ ಉದ್ದೇಶ. ಈಗ ಈಗಾಗಲೇ ರಾಜಕೀಯ ಒಳಗ ಬಣ ಬಡದಾಟ ಅಂತ ಐತ್ರಿ. ಈ ಬಣ ಬಡದಾಟನೊಳಗ ಇದು ಕೊಲೆ ಆದಂಗ್ರಿ. ಅದು ಕಾರಣ ಏನಂತಂದ್ರ ಬಸವರಾಜ ಶಿವಣ್ಣನವರ ಬಣ, ಸಿದ್ದರಾಮಯ್ಯರ ಬಣ, ಕೆ ಬಿ ಕೋಳಿವಾಡ್ರ ಬಣ,
DK ಶಿವಕುಮಾರ್ ಬಣ ಇವು ಅದಕ್ಕ ಇವು ಎರಡು ಬಣದ ಹೋರಾಟದೊಳಗ ಇವು ಉದ್ಘಾಟನೆ ಮಾಡ್ಲಿಲ್ದಂಗ ಇದು ಬಲಿಯಾಗಕತ್ತಿರೋದು ರಾಣೆಬೆನ್ನೂರು ಮೆಗಾ ಮಾರ್ಕೆಟ್. ಬಣದದ್ದು ಅಲ್ಲ ಅಂತ ನಾಳೆ ನಿಮ್ಮ ಮಾಧ್ಯಮ ಮುಖಾಂತರನೇ ಹೇಳ್ಬೋದು. ರೈತ ಮುಖಂಡ ಹೇಳಿದ ಬಣ ಅಲ್ಲ ಅಂತ ಹೇಳ್ತಾರ. ನಾನು ಬೇಕಾದ್ರೆ ರೋಡಿಗೆ ಬರಲಿ, ನಾ ಬಣದ ಬಗ್ಗೆನ ಇದಾಗೈತೆ ಅಂತ ನಾ ತೋರಿಸ್ಕೊಡ್ತೀನಿ. ಆದ್ರೆ ಏನ್ರಿ ಇವತ್ತಿನ ವ್ಯವಸ್ಥೆ ಅಂತಂದ್ರ ಸಾವುಕಾರ ಅಲ್ಲಲ್ಲ, ನಾನು ಹೇಳ್ತೀನಿ ಸಾವುಕಾರ ಸರ್ಕಾರ ಒಂದ. ಸಾವುಕಾರ ಸರ್ಕಾರ ಯಾಕೆ ಒಂದಂತಂದ್ರ ಈಗ ಮಾರ್ಕೆಟ್ ಇತ್ತಂದ್ರ ರೈತ ಹಚ್ಚುಕಾನ್ ರೇಟ್ ಸಿಗ್ಲಿಲ್ಲ ಅಂದ್ರ ಅದನ್ನೇ ಅವನ್ನ ಬೀದಿಗೆ ಹಾಕಿಬಿಟ್ರೆ ಯಾಕಪ್ಪ ಬೀದಿಗೆ ಇರೋದಂದ್ರೆ ಮಳೆಗೆ ಎದರ 50-100 ರೂಪಾಯಿ ಕಡಿಮೆ ಕೊಟ್ಟಕಾನ. ಇದೇ ಉದ್ದೇಶ ಸಾವುಕಾರಗೂ ಮತ್ತು ಸರ್ಕಾರಕ್ಕೆ ವ್ಯತ್ಯಾಸ ಏನಂದ್ರ ರೈತನ ಮಾರ್ಕೆಟಿಗೆ ಬಿಟ್ರೆ ಹೇಳ್ದಂಗೆ ಕೇಳಲ್ಲ, ಬೀದಿಗಿಟ್ರೆ ಮಾತು ಕೇಳ್ತಾರಂತಂದು ಇವ್ರಿಬ್ಬರು ಏನ್ ಮುಟ್ಟಾಳ ನನ್ನ ಮಕ್ಕಳದಾರಲ್ಲ ಸಾವುಕಾರ ಮತ್ತು ಸರ್ಕಾರ, ಈ ಮುಟ್ಟಾಳ ನನ್ನ ಮಕ್ಕಳು ರೈತರನ್ನ ಬೀದಿಗಿಡ್ತಾ ಇದಾರೆ. ಬೀದಿಗಿಟ್ರ ಅವ್ನು ಕೊಡ್ಬೇಕಾಕತಿ. ಅಲ್ಲಿ ಎಷ್ಟೋ ಮಂದಿ ಬೈಕ್ ಎತ್ಕೊಂಡ್ ಹೋಗ್ಯಾರ. ಹೌದ್ರೆ, ಈಗ ನಮ್ಮ ಬ್ರದರ್ ಹೇಳಿದ್ರು ರೈತ ಹೋರಾಟಗಾರ ಅಂತಂದು. ರೈತ ಹೋರಾಟಗಾರ ಮೇಲೆ ಎಷ್ಟು ಕೇಸ್ ಹಾಕ್ಯಾರ. ಆ ಕೇಸ್ ವಜೆ ಹೊಡ್ಯಾಕ ಇದ್ರ ಹುಬ್ಬಳ್ಳಿಯಲ್ಲಿ ಸ್ಟೇಷನ್ಗೆ ಕಲ್ಲು ಹೋಗೋದ್ರ ಮೇಲೆ ಕೇಸ್ ತಕ್ಕಂದ್ರು. ರೈತ ಹೋರಾಟಗಾರ ಮೇಲೆ ಇವತ್ತಿಗೆ ಕೇಸ್ ತಕ್ಕನಕಚ್ಚಿಲ್ಲ. ಹೆಂಗ್ ರೈತ ಹೋರಾಟಗಾರ ರೈತ ಅಂದ್ರ ಹತ್ತಿ ಕಿಡುವಂತ ಕೆಲಸವನ್ನು ಮಾಡ್ತಾ ಇದಾರೆ. ನಾನು ಒಂದೇ ಹೇಳೋದು, ಬಣ ಬಡದಾಟನ ನಿಮ್ ರಾಜಕೀಯ ಒಳಗೆ ಇಟ್ಕೊಡ್ರಿ, ರೈತರ ಮೇಲೆ ತೋರಿಸ್ಬೇಡ್ರಿ. ಮುಂದೆ ನೀವು ಬೀದಿ ಒಳಗೆ ಕಲ್ಲಲ್ಲಿ ಹೊಡ್ತಾ ನಿಂತೀರಿ. ಏನು ಅಂತಂದ್ರೆ ಹಳೆ ಮಾರ್ಕೆಟ್ ಇದೆಯಲ್ಲಣ್ಣ, ಅಲ್ಲಿಂದ ಬರಲ್ಲ ಈ ಕಡೆಗೆ ರೈತರು. ಅಲ್ಲೇ ಎಲ್ಲ ವ್ಯಾಪಾರ, ಒಂದ್ ನಿಮಿಷ, ವ್ಯಾಪಾರ ಅಲ್ಲೇ ಸೆಟ್ ಆಗೋಗ್ಬಿಟ್ಟಿದೆ, ಈ ಕಡೆ ಬರಲ್ಲ. ಈ ಕಡೆಗೆ ಬರಕ ಅಂದ್ರ ಅವ್ರಿಗೆಲ್ಲ ಮಳಿಗೆ ಮಾಡೈತ್ರಿ, ಎಲ್ಲ ವ್ಯವಸ್ಥೆ ಮಾಡೈತ್ರಿ. ವ್ಯವಸ್ಥೆ ಮಾಡಿದ್ರ ಇವ್ರು ಏನಂತಾರ್ರಿ, ನಾ ಯೂಸುಫ್ ಆಗಿಲ್ಲ ಅಂತ ಇವ್ರು ವಾದ ಮಾಡ್ತಾರೆ. 40 ಅಧಿಕಾರಿಗಳು ಹೇಳ್ತಾರ್ರಿ. ಅದನ್ನು ರೈತರಿಗೆ ಕೋಟ್ಯಾನ್ ಗಂಟ್ಲೆ ಖರ್ಚು ಮಾಡಿ ಉತ್ಪನ್ನ ಮಾರ್ಕೆಟ್ ರಾಣೆಬೆನ್ನೂರದ್ರಿ ಅವ್ರಿಗೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಈ ವ್ಯವಸ್ಥೆ ಮಾಡಿಕೊಡ್ಲಿದ್ರೆ ರೈತರೆಲ್ಲ ಬೀದಿ ಬಂದು ನಿಂದಿರ್ತಾರ. ಆಮೇಲೆ ಎಲ್ಲಿ ಬೇಕು ಅಲ್ಲೇ ರೋಡ್ಗೆ ಕಾಳಾಕ್ತಾರಿ. ಎಷ್ಟೋ ಮಂದಿ ಬೈಕ್ ಹೊಡ್ಕೊಂಡು ಕಾಲ್ ಮುರ್ಕೊಂಡು ಬಿದ್ದಾರ್ರಿ. ಈ ವ್ಯವಸ್ಥೆಕ್ಕಾಗಿ ಇಲ್ಲಿ ಕಟ್ಟೈತಿ. ಇದನ್ನ ಸಡನ್ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಬಂದು ಸರಿಪಡಿಸಿ ಕೊಡ್ಬೇಕು. ಕೋಟ್ಯಾಂತರ ಗಂಟೆ ಖರ್ಚು ಮಾಡಿ ಕಟ್ಟೈತಿ ಸರ್ಕಾರ. ಈ ಖರೀದಿ ಕುಂದ್ರಾಕ ನಿಲ್ಲಾಕ ನೆರಳಿಲ್ಲ, ನೀರಿಲ್ಲ, ನಾವು ಅಡವ್ಯಾಗ ಇಟ್ಟು ಹೋಗಿಬಿಡ್ತಾರ. ಮತ್ತೆ ರೈತ ಏನ್ ಮಾಡ್ತಾನ, ಖರೀದಾರ ಬರ್ತಾರ 14,500 ಬರ್ಸೋಕರ ಸುಮ್ ಕೊಟ್ಟು ಹೋಗೋದು. ಯಾಕ ನಮಗೇನು ನೋವಿರೋದಿಲ್ಲ, ಹೋದಂಗ ಹೋಗ್ಲಿ. ಎಲ್ಲಿಂದ ಬಂದ್ರಿ? ಹರಣಗಿರಿದ್ದ ಏನ್ ತಗೊಂಡ್ಬಂದ್ರಿ? ತಂದವಿ, ಅಲ್ಲಿ ಹಾಕಿದೇವ್ರಿ. ನೀರ ಕುಡಿಯಕ್ ನೀರಿಲ್ಲ. ಹೆಂಗ ಮಾಡೋದು ಸರ್ಕಾರ ಮಾಡೈತಿ. 1300 1400 ರೇಟ್ ಬರ್ದೋಕಾರ ಸುಮ್ ಕೊಟ್ಟು ಹೋಗ್ಬೇಕು ನಾವು. ಯಾಕೆ 2,500 ಯಾಕೆ ಮಾಡಬಾರ್ದು? ಯಾಕೆ ಕೂಡಿ ಮಾತಾಡಬಾರ್ದು? ಇಲ್ಲ ರೈತರು ಹುಚ್ಚ ರೈತರು ಸುಮ್ ಕೊಟ್ಟು ಬಿಡೋದು, ಸತ್ತು ಹೋದ್ರು. ಅದಕ್ಕೆ ಇಲ್ಲಿ ನೀರು ನಿಲ್ಲಕ್ ನೆರಳು, ಕುಡಿಯಾಕ ಊಟಕ್ಕೆ ಕುತ್ಕೊಂಡು ಊಟ ಮಾಡಕ್ ಗೋಡಾಮು ಕಟ್ಟಿಸ್ಕೊಡ್ಬೇಕು. ಇಲ್ಲ ಕಟ್ಸಿದಾರೆ, ಓಪನ್ ಮಾಡಿಲ್ಲ. ಕುಂದ್ರಂಗಲ್ರಿ, ಕುಂದ್ರಂಗಲ್ಲ. ಈಗ ನಾನು ರೋಡ್ ತಾಡ್ದು ಹೋಗಿದ್ದೆ, ಆಚೆ ಕಡೆಗೆ ಹೋಗಿದ್ದೆ ಅಂದ್ರೆ ಕಷ್ಟ, ಜಲ ಹೋಗ್ಬೇಕು. ಅದ್ರ ಸಲುವಾಗಿ ಇಲ್ಲೇ ಮಾಡಿ ಎಲ್ಲ ಮಾಡ್ಬೇಕು. ರೇಟ್ ಮಾತ್ರ 2,500 ಮಾಡ್ಬೇಕು. ಈಗ 1,800 1,400 ಸೂಕ್ತವಾದಂತ ಬೆಲೆ ಇಲ್ರಿ ಮಾರ್ಕೆಟ್ ಅಲ್ಲಿ. ಆಮೇಲೆ ರಾಣೆಬೆನ್ನೂರು ಸಿಟಿ ಒಳಗೆ ಇರ್ತಕ್ಕಂಥ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಅಲ್ಲಿ ಹದಗೆಟ್ಟಿದೆ, ಅಲ್ಲಿ ಸರಿಯಾಗಿಲ್ಲ. ಬೆಳ್ಳುಳ್ಳಿ ತಂದ್ರೆ ರಾಡಿಯಲ್ಲಿ ಇಟ್ಕೊಂತ ಜನ ರೈತರು ಮಾರ್ತಕ್ಕಂಥ ಪರಿಸ್ಥಿತಿ ಇವತ್ತು ಇದು ಬಂದೊದಗಿದೆ ರಾಣೆಬೆನ್ನೂರಲ್ಲಿ ಸಿಟಿ ಒಳಗೆ. ಏನು ಮೆಕ್ಕೆಜೋಳ ತಂದ್ರೆ ಅದೇ ಆಗಿದೆ, ಸೂರ್ಯಕಾಂತ ತಂದ್ರೆ ಅದೇ ಆಗಿದೆ. ಹಳೆ ಮಾರ್ಕೆಟ್ ಅಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ, ಟ್ರಾಫಿಕ್ ಜಾಮ್ ಅಲ್ಲ ಮಾಡಿರೋದು. ಇದು ಸೂಕ್ತ ವ್ಯವಸ್ಥೆ ಇಲ್ಲ, ಸಾರಿಗೆ ವ್ಯವಸ್ಥೆ ಮಾಡ್ಬೇಕ್ರಿ. ರೈತರು ಬರಕ್ ಅನುಕೂಲ ಆಗ್ಬೇಕು. ಎಲ್ಲ ವ್ಯವಸ್ಥೆ ಮಾಡಿ ಇಲ್ಲಿ ಸಾರಿಗೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ರೆ ರೈತರಿಗೆ ಅನುಕೂಲಕತ್ತೆ ಹೋಗಕ್ಕೆ ಬರಕ್ಕೆ. ಹೌದ್ರೆ ಆ ವ್ಯವಸ್ಥೆ ಎಲ್ಲ ಇದೆ. ಹೆಂಗ್ ಬರ್ಬೇಕ್ರಿ? ದಲ್ಲಾಳಿಗಳು ಅವ್ರ ಮಾರ್ಕೆಟ್ ವರ್ತಕರು ಯಾರು ಬರಂಗಿಲ್ಲ, ರೈತರು ಬರಕ್ ಹಿಂದ ಮುಂದೆ ನೋಡ್ತಾರೆ. ಹಿಂಗಾದಾಗ ಹೆಂಗ್ ಆಗ್ತೈತ್ರಿ? ಸಾರ್ವಜನಿಕ ದುಡ್ಡು ಟ್ಯಾಕ್ಸ್ ಕಟ್ಟಿದ್ದು ಪೋಲಕ್ ಮಾಡಿದ್ದು ವೇಸ್ಟ್. ಹೌದಾ? ಇದು ಸೂಕ್ತವಾಗಿ ಯೂಸ್ ಮಾಡ್ಕೊಳಕ ಗೌರ್ಮೆಂಟ್ ಗಮನ ಹರಿಸಿ ಇದು ಮಾಡಿದ್ರ ಏನಾದ್ರ ಆಕತ್ರಿ. ಇವ್ರ ಚಿಟವಾಡ್ದಾಗ ರೈತರನ್ನ ಸಾಯಿಸಿ ರೈತರ ಬೆನ್ನೆಲುಬು ಅಂತಾರ. ಬೆನ್ನೆಲುಬು ಎಲ್ಲಾ ಮುರ್ಕೊಂಡ್ ತಿಂತಾ ಇದಾರೆ ಅವ್ರು, ಪೂರಾ ತಿಂದಾರ. ಅಣ್ಣ ಸರ್, ನಿನ್ನೆ ನೈಟ್ ತಗೊಂಬಂದಿವಿ ಗೊಂಜಾಳ. ನಾವು ಇಲ್ಲಿ ಬ್ಯಾಡಗಿ ತಾಲೂಕ್ ಬನ್ನಿಹಟ್ಟಿಂತ್ರ ಎಲ್ಲಾ ತಗೊಂಬಂದ್ರು ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಹೋಗ್ಬೇಕು ಅಲ್ಲಿಗೆ 6 ಕಿಲೋಮೀಟರ್ ಹೋಗ್ಬೇಕು ನಾವು. ಎಲ್ಲಿಗೆ? ರಾಣೆಬೆನ್ನೂರಿಗೆ. ಇಲ್ಲಿಂತ್ರ ಒಂದು ನಾಷ್ಟ ಕಟ್ಸ್ಕೊಂಡ್ ಬರ್ಬೇಕಾದ್ರೆ ಇವಾಗ ಹೋಗಿದ್ದೀನಿ ನಾನು. ನಮ್ಮ ಹುಡುಗನ ಅಲ್ಲಿ ಬಿಟ್ಟು ಬಂದಿದ್ದೀನಿ. ನಮ್ಮ ಮಳೆಯನ್ನ ಎಷ್ಟು ವರ್ಷ? 6 ವರ್ಷ. ಸ್ಕೂಲ್ ಬಿಡಿಸಿ ಕರ್ಕೊಂಬಂದಿನಿ ನಾನು ನಿನ್ನೆ ನೈಟ್. ಯಾಕಂದ್ರೆ ಒಬ್ಬನ ಕಡಿದ್ರೆ ಆಗಲ್ಲ ಮಾಡಕ, ಕರ್ಕೊಂಬಂದಿವಿ. ಆ ಪ್ರಕಾರ ಇಲ್ಲಿ ಮಾರ್ಕೆಟ್ ಮಾಡ್ರ ಅಂದಾಗ ಇದನ್ನ ಹದ್ಬಸ್ತಿಗೆ ಅವ್ರು ತಗೊಂಡ್ ಅದೇನ್ ಅನ್ನೋದು ಏನ್ ಸಮಸ್ಯೆ ಐತಿ ಅನ್ನೋದು ಅವ್ರು ತಿಳ್ಕೊಂಡ್ ಮಾಡ್ಬೇಕದ. ಯಾಕಂದ್ರೆ ರೈತರಿಗೆ ಅನುಕೂಲ ಆಗ್ಬೇಕು.
ಆಮೇಲೆ ರೇಟ್ ಮಾಡಂಗಿಲ್ಲ ಏನಿಲ್ಲ ಇವ್ರ ಸಮಸ್ಯೆಗೆ ಇವ್ರು ಇದನ್ನ ಮಾಡ್ಕೊಂತಾರ ನಾವೇನ್ ಮಾಡಕ್ ಬರ್ತೈತಿ ಬೆಳೆದ ನಮ್ಗೆ ಬರೋದ ಅದು ಎಷ್ಟು ಬರ್ತೈತಿ 13 ಕ್ವಿಂಟಲ್ 15 ಕ್ವಿಂಟಲ್ 14 ಕ್ವಿಂಟಲ್ ಬರ್ತೈತಿ ಇವಾಗಿನ ಮಳೆಗಾಲ ಇದಕ್ಕ ಬೆಳೆ ಮತ್ತ ಅದನ್ನ ನಾವು ಈಗ ಅವ್ರಿಗೆ ಓಟ್ ಅವ್ರಿಗೆ ಕೊಟ್ಟು ನಾವು ಮನೆಗೆ ಎಷ್ಟು ಹೋಗ್ಬೇಕ್ರೆ 3,000 4,000 ಮನೆ ತಗೊಂಡ್ ಹೋದ್ರೆ ಏನಂತಾರ್ರಿ ಹೊಲ ಯಾಕೆ ಮಾಡ್ತೀವಿ ಸುಮ್ ಹೊಲ ಮಾರಿಬಿಡು ಅಂತಾರ ಮನ್ಯಾಗ ಇವೆಲ್ಲ ಇವ್ರಿಗೆ ತಿಳಿಯಂಗಿಲ್ರಿ ಇವ್ರು ರೈತರ ಮಕ್ಳಲ್ಲ ಫಸ್ಟ್ ಈಗ ಒಂದಪ್ಪಟಿಗೆ ಅವ್ರು ಹೋಗಿ ಮೇಲೆ ಕುತ್ಕೊಂಡಾರ ಅಂದಾಗ ಹಂಗ ಹೋಗಿರ್ತಾರ ಇವ್ರು ರೈತರ ಮನೆ ಹುಟ್ಟೆ ರೈತರ ಮನೆ ಕೆಲಸ ಮಾಡೇ ಹೋಗಿರ್ತಾರ ರೈತರದ ಸಮಸ್ಯೆ ಬಗೆಹರಿಸ್ಬೇಕು ಇವ್ರ ಇವೆಲ್ಲ ಮಾಡಬಾರ್ದು ಇವ್ರು ಕಾಳಜಿ ಇದ್ದಿದ್ರೆ ಹಿಂಗ್ ಮಾಡ್ತಿದ್ದಿಲ್ರಿ ಬಸವರಾಜ ಬೊಮ್ಮಾಯಿ ಅವರು ನಾನು ಹುಟ್ಲುತ್ತ ನಾನ್ ರೈತ ಅಂತ ಹೇಳ್ತಾನೆ ಅವ್ರಿಗೂ ಗೊತ್ತಾಗಲ್ಲ ಅವನು ಮುಖ್ಯಮಂತ್ರಿ ಇದ್ದ 2.5 ವರ್ಷ ಅವಾಗ ಮಾಡ್ಬೋದಿತ್ತಲ್ಲ ಇದು ಏನಾಗೈತ್ರಿ ಅಂತಂದ್ರೆ ಬಿಜಾಪುರದೊಳಗ ಒಂದು ಸ್ಕ್ವೇರ್ ಫೀಟ್ಗೆ 250 ರೂಪಾಯಿ ಮಾಡ್ಯಾರ ಆ 250 ಮಾಡಿದ್ರೆ ಎಲ್ಲ ವ್ಯಾಪಾರಸ್ಥರು ಬರ್ತಾರೆ 450 ರೂಪಾಯಿ ಸ್ಕ್ವೇರ್ ಫೀಟ್ ಕಟ್ಟಿದ್ರೆ ಒಬ್ಬ 10 ಗುಂಟೆ ತಗೊಂಡ್ 1 ಕೋಟಿ ರೂಪಾಯಿ ಆ 1 ಕೋಟಿ ರೂಪಾಯಿ ಕಟ್ಟಕ್ ರೆಡಿ ಅದಾರ ಅದು ವೈಟ್ ಮನಿ ಕಟ್ಬೇಕಲ್ಲ ವೈಟ್ ಮನಿ ಕಟ್ಟಿದ್ರೆ ಇವ್ರು ಏನಕ್ಕಾರ ಇವರಷ್ಟು ಜೈಲಿಗೆ ಹೋಗಾರ ವೈಟ್ ಮನಿ ಇಲ್ದಂಗೆ ಬೇಕಾದ್ರೆ ರೊಕ್ಕ ತಗೊಳ್ಳಿ ಅರ್ಧ ಮಂದಿ ವ್ಯಾಪಾರಸ್ಥರು ಇಲ್ಲಿ ಬರ್ತಾರ ಏನು ಕಟ್ಟಿದ್ರು ಅದು ಲೀಗಲ್ವಾಗಿ ಕಟ್ಟಬೇಕು ಆ ಲೀಗಲ್ ಕೋರ್ಟ್ ಗಂಟ್ಲೆ ಕಟ್ಟಿದ್ರೆ ಅವರಷ್ಟು ಜೈಲಿಗೆ ಹೋಗಾರ ಯಾಕಂದ್ರ ಈಗ 20 ವರ್ಷದಿಂದ ಯಾವ ಕಾನೂನು ಗೊತ್ತಿದ್ದಿಲ್ಲ ಜನರಿಗೆ ಏನು ಸುಲ್ಕನ್ ತಿನ್ಬೇಕ ಸುಲ್ಕನ್ ತಿಂದ್ಬಿಟ್ಟಾರ ಆ ರೊಕ್ಕನ ವೈಟ್ ಮನಿ ಏನಾರ ಕಟ್ಟಕ್ ಹೋದ್ರೆ ಅಷ್ಟು ಜೈಲಿಗೆ ಹೋಗಾರ ಈ ವ್ಯವಸ್ಥೆ ರಾಣೆಬೆನ್ನೂರಲ್ಲಿ ಐದೆ ಅಲ್ಲ ಸರ್ ತುಂಬಾ ನೂರಾರು ಸಂಖ್ಯೆಯಲ್ಲಿ ರೈತರು ಬಂದು ಬೀದಿಯಲ್ಲಿ ಮಲಗಬೇಕು ಅಂತಂದ್ರೆ ಬಹಳ ತೊಂದರೆ ಅದು ಬಹಳ ಕಷ್ಟ ಅದು ಸರ ಈಗಾಗಲೇ ಏನು ಸಾಕಷ್ಟು ಖರ್ಚು ಮಾಡಿ ಏನ್ ಕಟ್ಟಿದಾರ ಇಲ್ಲಿ ಬರೇ ಹಾವೇರಿ ಜಿಲ್ಲೆದವ್ರು ಅಷ್ಟ ಬರ್ತಾ ಇಲ್ರಿ ಬೇರೆ ಬೇರೆ ಜಿಲ್ಲೆದವರು ಕೂಡ ಬರ್ತಾ ಇದಾರ ಯಾಕಂದ್ರೆ ಇಲ್ಲಿ ವ್ಯಾಪಾರ ಸಾಕಷ್ಟು ಇರೋದ್ರಿಂದ ಎಲ್ಲಾ ಸೌಲಭ್ಯ ಐತಿ ಅಂತ ಬರ್ತಾ ಇದಾರ ಆದ್ರೆ ಅಲ್ಲಿ ಇರ್ತಕ್ಕಂಥದ್ದು ಟ್ರಾಫಿಕ್ ಆಗ್ತಾ ಇದೆ ಇನ್ನು ಜನಸಂಖ್ಯೆ ಬೆಳೀತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಹಾಗಾಗಿ ಇವತ್ತು ರಾಜಕಾರಣಿಗಳು ಅದರಲ್ಲ ಇದರಿಂದ ಕೆಟ್ಟ ವ್ಯವಸ್ಥೆ ನಿರ್ಮಾಣವಾಗಿದೆ ಇದು 130 ಕೋಟಿ ಖರ್ಚು ಮಾಡಿದ್ದು ವೇಸ್ಟ್ ಆಗ್ತಾ ಇದೆ ಅಂತಂದ್ರೆ ಇವ್ರು ಮಾಡ್ತಕ್ಕಂಥದ್ದು ಮತ್ತೆ ಇದನ್ನ ಎಲ್ಲ ಓಪನ್ ಮಾಡಿ ಕೊಡಬೇಕು ಅಂದ್ರೆ ಮತ್ತೆ 4-5 ಕೋಟಿ ಖರ್ಚು ಮಾಡಬೇಕು ಸರ್ ಈಗ ಒಂದೇ ವಿಚಾರ ನಾನು ಒಂದೇ ಹೇಳ್ತದನ್ರಿ ಈಗ ಇವ್ರಿಗೆ ಈಗ ಪ್ರತಿಷ್ಠಿತ ಬಿಟ್ಟಾರೆ 2 ಶಾಸಕರು ನಮಗೆ ನನಗೆ ಅನುದಾನ ಬರಬೇಕು ನನಗೆ ಬರಬೇಕು ಅನ್ನೋದು ಪ್ರತಿಷ್ಠಿತ ಬಿಟ್ಟಾರ ಅದನ್ನ ಬಿಡಬೇಕು ರೈತರಿಗೆ ಅನುಕೂಲ ಆಗಂತ ಕೆಲಸ ಮಾಡಬೇಕು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದೇ ಮಾತು ಹೇಳ್ತದಾನೆ ಇವತ್ತು ಮನೆಗಳ ಹೊಡೆದಾಡ್ತಾ ಬಿಟ್ಟು ಇಲ್ಲಿ ರೈತರಿಗೆ ಅನುಕೂಲ ಮಾಡುವಂತ ವ್ಯವಸ್ಥೆ ಮಾಡಬೇಕು ಇದು ನನ್ನ ಸಂದೇಶ ರೈತರ ಶಾಪ 100ಕ್ಕೆ 100 ತರ್ತದೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನ ಕಲಿಸಬೇಕಾಗತ್ತೆ ಏನು ವ್ಯವಸ್ಥೆ ಇಲ್ಲ ನಾನು ಒಂದೇ ಒಂದು ಹೇಳ್ತೀನಿ ನಾನು ನಿನ್ನೆ ಗೋವಿನಜೋಳ ಮಾರ್ಕೊಂಡು ಹೋದೆ ಯಾಕಂದ್ರೆ ಇಲ್ಲಿ ಕಾಟದಲ್ಲಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಂದ್ರೆ ಏನ ಯಾಕಂದ್ರೆ ರೈತರು ಎಲ್ಲರೂ ಸಹಾಯಕತ್ತಾರೆ ಯಾಕೆ ಸಹಾಯಕತ್ತಾರೆ ಅದು ಚೀಲ ಎಷ್ಟು ಕೆಜಿ ಬರುತ್ತೆ ಅರ್ಧ ಕೆಜಿ ಬರುತ್ತೆ ಅರ್ಧ ಕೆಜಿ ಯಾಕೆ ಬರುತ್ತೆ ಅದಕ್ಕೆ 1 ಕೆಜಿ ಮುರ್ಕೊಳೋದು ಯಾರೋ ದಲ್ಲಾಳಿಗಳು ರೈತರಿಗೇನೋ ಅದು 56 ಕೆಜಿ ಇಟ್ಟಿರ್ತಾರೆ 1 ಕೆಜಿ ಲೆಸ್ ಹೋಯ್ತು ಮತ್ತೆ ಕಾಟದಲ್ಲಿ ಎಲೆಕ್ಟ್ರಿಕಲ್ ಕಾಟ ಇಲ್ಲ ಮೊದಲಿನಿಂದ ನಾನು 200-300 ಕ್ವಿಂಟಲ್ ಮಾರು ಹೋಗಿದ್ದೀನಿ ಯಾಕಂದ್ರೆ ಒಂದು 15-20 ದಿವಸದ ಹಿಂದೆ ಎಲೆಕ್ಟ್ರಿಕಲ್ ಕಾಟ ತರ್ರಿ ಅಂತ ಹೇಳಿ ಮಾರ್ಕೆಟ್ನವ್ರು ಹೇಳಿದ್ರು ಯಾಕಂದ್ರೆ ದಲ್ಲಾಳಿಗಳು ಒಟ್ಟರು ಮಾತಾಡ್ತಾರೆ ನಿನ್ನೆಯಿಂದ ಮತ್ತೇನು ಹಗಲಾಟ ಆಡಿಸಿದಾರೆ ಗೊತ್ತ್ರಿ ನಿನ್ನೆ ಟೆಂಡರ್ ಹಾಕೊಳ್ಳೋದು ಯಾವ ತರ ಟೆಂಡರ್ ಅಂದ್ರೆ ಹತ್ತಿಗೆ ಏನ್ ಹಾಕ್ತಾರಲ್ಲ ಟೆಂಡರ್ ಫಸ್ಟಿಗೆ ಯಾರ 10 ರೂಪಾಯಿ 5 ರೂಪಾಯಿ ಜಾಸ್ತಿ ಏರಿಸ್ಕೊಂಡು ಅದು ಇವರೆಲ್ಲ ದಲ್ಲಾಳಿಗಳು ಮಾತಾಡ್ಕೊಂಡ್ಬಿಡ್ತಾರೆ ರೈತರಿಗೇನು ಒಂದು ಕೊಂಚತ್ತು ಒಂದು ಹಿಡಿನೂ ಕೂಡ ದಲ್ಲಾಳಿಗಳಿಗಿದೆ ನಡೆಯಕತ್ತಿರೋದು ಬೆಳಿಗ್ಗೆ ಏನ್ ಮಾಡ್ತಾರೆ ಎಲ್ಲರದು ಫೋನ್ ಐತಿ ಎಷ್ಟು ದಲ್ಲಾಳಿಗಳು ಬರ್ತಾರೆ ಬೇಕಾರೆ ಕಾಂಟ್ಯಾಕ್ಟ್ ಮಾಡೋಣ ಅವ್ರೇನ್ ಮಾಡ್ತಾರೆ ಒಂದೇ ಜಾಗದಲ್ಲಿ ಸೇರ್ತಾರೆ ಇವಾಗ ಬಂದು ಅವರು ಏನೋ ಮೈಸೂರು ತಗೊಂತಾರೆ ಮೈಸೂರು ಯಾವ ಟೈಪ್ ತಗೊಂತಾರೆ 10 ಗಂಟೆಗೆ ಇವ್ರಪ್ಪ ಬಂದು ಏನೋ ಗೋಂಜೋಳ ಒಣಗ್ ಹೋಗುತ್ತಾ 10 ಗಂಟೆಗೆ ಒಣಗ್ತೈತಿ ರೈತರದು 10 ಗಂಟೆಗೆ ಬಂದು ಮೈಸೂರು ತಗೊಳೋದು 4 ಗಂಟೆಗೆ ರೈತರಿಗೆ ದುಂಡಗ್ ಮಾಡ ಅಂತ ಹೇಳೋದು ರೈತರ ಕಷ್ಟ ಇಲ್ಲಿ ಎಲ್ಲರೂ ಹಗಲು ರಾತ್ರಿ 8 ದಿವಸಗಳು ಮಕ್ಕಂದಾರ್ರಿ ಇಲ್ಲಿ ಒಳಗಡೆ ಆದ್ರೂ ಚೀಲ ಕಾಯ್ಕೊಂತ ಇರಬೇಕು ಅವ್ರದ್ದು ಬಾಡಿಗೆ ಅವ್ರದ್ದು ಏನು ರೈತರು ಏನ್ ಮಾಡ್ತಾರೆ ಪಾಪ ಕಷ್ಟ ಇದೆ ತಾತ ಬಹಳ ಕಷ್ಟ ನಿನ್ನೆ ಬಂದವೆ ಬರೀ ಊಟಕ್ಕಲ್ಲಿ ನೋಡಿ ಈಗ ಬಂದೆ ಉಣ್ಣಾಕ ಅಲ್ಲಿಂದ ನಡ್ಕೊಂಡ ಬರೋ ಅಲ್ಲಿಲ್ಲ ನಮಗೆ ಈಗ ಊಟಕ್ಕೆ ಬಂದೆ ಕುಡಿಯಕರ ನೀರು ಊಟಕ್ಕರ ಒಂದು ಅಂಗಡಿ ಸೌಕರ್ಯ ಅಲ್ಲಿ ಸೌಕರ್ಯ ಬೇಕ ಬೇಡ ರೈತ ಏನಾಗ್ಯಾನ ನೆಲ ಹೊಚ್ಚಿಬಿಟ್ಟ ಇವ ಇದ್ದವ ಸೌಕರ್ಯ ಹಂಗ ಹೊಂಟ ನಾವ್ ಏನ್ ಮಾಡ್ಬೇಕ ಮುಂದ ಅಂತ ಒಳಗಡೆ ಏನು ವ್ಯವಸ್ಥೆ ಇಲ್ಲ ನಿಮ್ಗೆ ಏನ್ ಸುದ್ದಿ ಅಲ್ರಿ ಅಲ್ಲಿಂದ ಬಂದ್ರಿ ಊಟಕ್ಕ ಅಲ್ಲಿ ಹೋಗ್ಬೇಕು ಊಟಕ್ಕಲ್ಲಿ ದಾಟ್ಕೊಂಡು ಹೋಗ್ಬೇಕಾ
ಅವ್ರು ಹೋಗ್ತಿದಾರಲ್ಲ ಬಹಳ ಅಪಾಯ, ನಮ್ಮಂತ ಏನ್ ಮಾಡ್ಬೇಕ್ರಿ, ಡೇಂಜರ್ ಹಂಗೋದು. ಭಾರಿ ಕಷ್ಟ ರೀ. ರಾತ್ರಿ ಬಂದವ್ರಿ ಇಲ್ಲಿ ಇದನ್ನ ನೋಡ್ಬಿಟ್ರ ಗಿಡ ಹಚ್ಚಾರ ನಾಳೆ ಕುಂದ್ರಕ್ ರೈತರಿಗೆ. ಎಲ್ಲಿ ಕುಂದ್ರಬೇಕು ಅನ್ನೋದು ರೈತರಿಗೆ ಒಂದ್ ಜಾಗ ಇಲ್ಲ. ಹಾವು ಹುಳ ಉಪ್ಪಡಿ ರೈತರು ಏನಾದ್ರ ಹಾವು ಬಂದು ಅಂದ್ರೆ ರಾತ್ರಿ ಟೈಮ್ದಾಗ ಲೈಟ್ ಹಚ್ಚಿಲ್ಲ. ಹಾವು ಬಂದು ಏನಾರ ಕಚ್ಚಿದ್ವು ಅಂದ್ರೆ ರೈತನ ಪರಿಸ್ಥಿತಿ ಏನ್ ಆಗ್ಬೇಕದು. ಆ ಗೊಂಜೋಳದ ಸಂಕಟ ಒಂದ, ಆ ಸದಕಲ್ದಾಗ ಕುಂದ್ರದ ಒಂದ ಸಂಕಟ. ಕಾಕ ಏನ್ ಮಕಾನಕ್ಕೆ ಎಲ್ಲಿ ಜಗನೇ ಇಲ್ಲ. ಆ ಲೈಟ್ ಇಲ್ಲ ಒಂದೇದ. ಆ ಲೈಟ್ ಹಚ್ಚಿರಂತ ಲೈಟ್ ಕೇಳಕ್ ಹೋದ್ರ ಅವ್ರನ್ನ ಇಲ್ರಿ ನಮ್ಗೆ ಗೊತ್ತಿಲ್ಲ. ಮತ್ ಯಾರಿಗ್ ಗೊತ್ತಿದ್ ಯಾರು ಮಾಡಿರಿ, ಯಾರು ಮಾಡ್ಬೇಕು, ಯಾರು ಹೌದು ಯಾರು ಮಾಡ. ಹಾ ಹಂಗಾಗಿ ಆ ಕಡೆ ರೈತರಿಗೆ ಕೊಟ್ರ ರೈತರ ಸಂಘದ ವತಿಯಿಂದ ನಡೆಸಿದಾರ ಹೋಗ್ರ ಕಡೆಗೆ. ನಿನ್ನೆ ರಾತ್ರಿ ನಮ್ಮ ಮಗ ಜೋಳ ಕಾಯ್ಕೊಂತ ಮಕ್ಕಂದನ್ರಿ. ಕೆಳಗಡೆ ಮಕ್ಕಂದ್ರ ಗಾಡಿ ಕಾಟ, ಮೇಲ್ಗಡೆ ಮಕ್ಕ ಚೀಲದ ಮೇಲೆ ಮಲ್ಕಂದಾನೆ. ಲಾರಿ ಬಂದ ಪಾಪ ಹಿಂದ್ಗಡೆ ನೋಡಿಲ್ಲ ಅವರು ರೈತ. ರಾತ್ರಿ ನೈಟ್ ಕತ್ಲ ಕಾಣೋದಿಲ್ಲ. 4 ಚೀಲ ಬಿದ್ದ ಮೇಲೆ ಎದ್ದಿದ್ದಾನೆ. ತನಕ ಹಂಗೆ ಕೂತಂದಾನೆ. ಒಂದ್ ಸ್ವಲ್ಪ ಮಿಸ್ ಆಗಿದ್ದಾನೆ. ರೈತ ಏನ್ರ ಆದ್ರೆ ಯಾರು ಹೊಣೆರಿ? 130 ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುವಂತಹ ಎಪಿಎಂಸಿ ಯಾರ್ಡ್ ಇದು. ಇದುವರೆಗೂ ಕೂಡ ಇದನ್ನ ರೈತರ ಅನುಕೂಲಕ್ಕೋಸ್ಕರ ಮುಕ್ತ ಮಾಡಿಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ರಾಜಕೀಯ ಬಣ ಬಡಿದಾಟ ಮತ್ತು ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಈ ರೀತಿ ಆಗ್ತಾ ಇದೆ ಅನ್ನುವಂತ ಆರೋಪವನ್ನ ರೈತರು ಮಾಡ್ತಾ ಇದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.